ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹುರುಳಿಕಾಳ್ದು ಜುನ್ಕ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಹಿಂಗು ಇದಿಷ್ಟು ಇಟ್ಕೊಂಡಿದ್ದೀನಿ. ಮತ್ತು ಹುಣಸೆ ಹಣ್ಣಿನ ನೀರು ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಬಾಣಲಿ ಇಟ್ಬಿಟ್ಟು ಸಾಸಿವೆ ಸಿಡಿಸಾದ್ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದು ಕೆಂಪಗಾದ್ಮೇಲೆ ನಾವು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಮೆಣಸಿನ್ಕಾಯಿ ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಮಗೆ ಮೀಡಿಯಮ್ ಖಾರ ಅಂತೇಳಿ ಕಡಿಮೆ ಹಾಕ್ಕೊಂಡಿದ್ದೀನಿ. ಖಾರವಾಗಿ ತಿನ್ನಬೇಕು ಅಂದರೆ ಇನ್ನೊಂದೆರಡು ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಎಣ್ಣೆಲಿ ಹಾಗೆ ಬಾಡಿಸ್ಕೊಂಬಿಡೋಣ. ಆದಮೇಲೆ ನೀರು ಹಾಕೋಣ. ಅದಕ್ಕೆ ಆ ನೀರಿನ ಅಳತೆ ಅಂತೇನಿಲ್ಲ. ಈಗ ನಿಮ್ಮ ಮನೆಗೆ ಎಷ್ಟು ಬೇಕಾಗ್ಬೋದು ಅಂತ ಒಂದು ಅಂದಾಜು ಗೊತ್ತಿರುತ್ತಲ್ಲ, ಆ ಲೆಕ್ಕಾಚಾರದಲ್ಲಿ ನೀವು ನೀರು ಹಾಕ್ಕೊಳ್ಳಿ. ನೋಡಿ, ನಮಗೆ ಎಷ್ಟು ಬೇಕು ಅದಕ್ಕೆ ನಾನು ಒಂದೆರಡು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಎರಡೂವರೆ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದೀಲಿ. ಒಂದು ಸ್ವಲ್ಪ ಕುದ್ಮೇಲೆ ತೆಂಗಿನಕಾಯಿ ಹಾಕ್ಬಿಡೋಣ. ಅದರೊಳಗೆ ಇನ್ನೂ ಸ್ವಲ್ಪ ಹೊತ್ತು ಕುದ್ಕೊಳ್ಳಿ. ಅದು ನೋಡಿ, ಹುಣಸೆ ರಸ ಹಾಕ್ತೀನಿ. ಕೆಲವರೇನು ನಾನು ಕೂಡ ಟೊಮೊಟೊ ಹಾಕ್ಬಿಟ್ಟು ಮಾಡ್ತೀನಿ. ಇವತ್ತು ಹುಣಸೆ ರಸ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಹುಣಸೆ ರಸದ ಬದಲು ಟೊಮೊಟೊ ಹಣ್ಣು ಹಾಕ್ಬಿಟ್ಟು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಬಿಡೋದು. ಅದು ಕೂಡ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಈಗ ಉಪ್ಪು ಹಾಕೋಣ, ನೋಡ್ಕೊಂಡು ಉಪ್ಪು ಹಾಕಿ. ಈಗ ಹುಣಸೆ ರಸ ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನು ಸಕ್ಕರೆ ಹಾಕ್ತೀನಿ. ಇದು ಚೆನ್ನಾಗಿ ಕುದ್ದ ಮೇಲೆ ನಾವು ಹುರುಳಿಕಾಳ್ದು ಹಿಟ್ಟು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಕೆಲವರು ಅದನ್ನು ಪೇಸ್ಟ್ ಮಾಡಿ ಹಾಕ್ಕೊಳ್ತಾರೆ. ಅಂದರೆ ನಿಮಗೆ ಬರಲ್ಲ ಅಂತಂದರೆ, ಫಸ್ಟ್ ಟೈಮ್ ಮಾಡ್ತಿದ್ದೀರಿ ಅಂತಂದರೆ ನೀವು ಅದನ್ನು ಒಂದು ಹಿಟ್ಟು ನಿಮ್ಗೆ ಎಷ್ಟು ಬೇಕೋ ಒಂದು 2 ಸ್ಪೂನ್ 3 ಸ್ಪೂನ್ ಹಿಟ್ಟು ಒಂದು ಕಪ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಹಾಕಿ. ನಮಗಿದು ಮಾಡೋಕ್ಕೆ ಬರುತ್ತೆ ಅಂತ ನಾವು ಇದನ್ನು ಹಾಗೆ ಡೈರೆಕ್ಟಾಗಿ ಅದರೊಳಗಡೆ ಹಾಕ್ಕೊಳ್ತೀವಿ. ಗಂಟು ಆಗುತ್ತೆ, ಆಗಲ್ಲ ಅಂತೇನಿಲ್ಲ. ಅದನ್ನು ಹಾಗೆ ನಾವು ಸೈಡಲ್ಲಿ ಇಟ್ಕೊಂಡು ಅದನ್ನು ಒಡ್ಕೊಂಡ್ಬಿಡ್ತೀವಿ. ಅದನ್ನು ಗಂಟನ್ನ ಉಳಿಯೋಕ್ಕೆ ಬಿಡಲ್ಲ. ಆ ಪಾತ್ರೆಗೆ ಒರಗಿಸಿ ಅದನ್ನು ಗಂಟು ಹೊಡ್ಕೊಂಡ್ಬಿಡ್ತೀವಿ. ಫಸ್ಟ್ ಟೈಮ್ ಮಾಡ್ತಿರೋರಾದರೆ ನೀವು ಅದು ಸ್ವಲ್ಪ ಪೇಸ್ಟ್ ಹಾಕ್ಕೊಂಡೆ, ಪೇಸ್ಟನ್ನು ಕಲಿಸ್ಕೊಂಡೇ ನೀರೊಳಗೆ ಹಾಕ್ಬಿಡಿ. ಅದನ್ನು ಎಲ್ಲ ಒಂದೇ, ಏನೇನು ಟೇಸ್ಟ್ ಏನು ಡಿಫರ್ ಆಗಲ್ಲ. ಚೆನ್ನಾಗಿ ಅಲ್ಲೇ ನೋಡಿ, ಈ ಥರ ನನಗೆ ಮಸ್ಕೊಳ್ತಾ ಇದ್ದೀನಲ್ಲ, ಆ ಥರ ಗಂಟು ಹಾಗೆ ಆಗುತ್ತೆ. ಗಂಟು ಆಗದೆ ಏನಿರಲ್ಲ. ಆ ಥರ ಹೊಡ್ಕೊಳ್ಳೋದು ಅಷ್ಟೇ. ಅದನ್ನು ಈಸಿಯಾಗಿ ಹೊಡ್ಕೊಳ್ಳುತ್ತೆ. ತುಂಬ ಗಟ್ಟಿನೂ ಇರಬಾರ್ದು, ಇದು ತುಂಬ ತೆಳ್ಳಗೂ ಇರಬಾರ್ದು, ಮೀಡಿಯಮ್ ಇರಬೇಕಿದು. ಆರಿದ್ಮೇಲೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಅದನ್ನು ಆ ಲೆವೆಲಿಗೆ ತಂದಿಟ್ಕೋಬೇಕೀಗ. ಇದ್ರದ್ದು ಕಾಂಬಿನೇಷನ್ ಅಂದರೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ರಾಗಿ ರೊಟ್ಟಿ ಚಪಾತಿ ಜೊತೆನೂ ತಿನ್ಬೋದು, ಬಟ್ ಕಾಂಬಿನೇಷನ್ನು ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇನ್ನೊಂಚೂರು ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಆರಿದ್ಮೇಲೆ ಮತ್ತೆ ಗಟ್ಟಿಯಾಗಿಬಿಡುತ್ತೆ ಅದು. ಆದ್ದರಿಂದ ಈಗ ಒಂದು ಸ್ವಲ್ಪ ತೆಳ್ಳಗೆ ಇಟ್ಕೊಳ್ಬೇಕು. ಅದನ್ನ ನೀವು ತಿರುಗ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ, ಗಂಟು ಕೈ ಸಿಕ್ತಂಗೆ ಅನಿಸುತ್ತೆ. ಆಗ ಅದನ್ನು ಸೈಡಿಗೆ ಇಟ್ಕೊಂಡು ಅದನ್ನು ಒಡ್ಕೊಳ್ಳೋದು. ಅದೇ ಸೌಟಲ್ಲಿ ಹಿಂಗೆ ಚೆನ್ನಾಗಿ ಮಸ್ತ್ಬಿಟ್ರೆ ಗಂಟು ಹೊಡೆದೋಗುತ್ತೆ. ಆಗ್ತಾ ಬಂತು, ಕುದೀತಾ ಬಂತು. ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೊಂದು ಸ್ಪೂನ್ ತುಪ್ಪ ಹಾಕೋಣ, ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿ, ಇಷ್ಟು ಇರಬೇಕು ಅಷ್ಟೇ. ಇನ್ನೊಂದು ಚೂರು ನೀರು ಹಾಕಿದ್ರೂ ತಡೆಯುತ್ತೆ. ನೋಡಿ, ಹಾಕ್ತಾರೆ. ಒಂಚೂರು ಬೇಕು, ಯಾಕೆಂದರೆ ತುಂಬ ಗಟ್ಟಿ ಮಾಡಿಕೊಂಡ್ರು ಕೂಡ ಆಮೇಲೆ ಇನ್ನೂ ಗಟ್ಟಿ ಆಗೋಗ್ಬಿಡುತ್ತೆ. ಸರಿಯಾಗಿದೆ ನೋಡಿ. ಇವಾಗಿದು ಈ ಥರ ಇರಬೇಕು. ಈಗ ಇದಕ್ಕೊಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಜುಣ್ಕ ರೆಡಿ. ಬಿಸಿ ಬಿಸಿ ರೊಟ್ಟಿ ಮಾಡಿಕೊಂಡು ಇದು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕದಲ್ಲಿ ಇದನ್ನು ಕಡಲೆ ಹಿಟ್ಟು ಹಾಕ್ಬಿಟ್ಟು ಮಾಡ್ತಾರೆ. ನಾವು ಹುರುಳಿಕಾಳು, ಈ ಕಡೆ ಮಂಡ್ಯ ಮೈಸೂರು ಕಡೆ ಎಲ್ಲ ಹುರುಳಿಕಾಳು ಜುಣ್ಕ ಮಾಡ್ಕೊತೀವಿ. ಅವ್ರು ಕಡಲೆ ಹಿಟ್ಟಿನ ಜುಣ್ಕ ಮಾಡ್ಕೋತಾರೆ. ಸೇಮ್ ಮೆಥಡೇ, ಮಾಡೋ ಮೆಥಡ್ ಒಂದೇ. ನೋಡಿ, ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹೇಗೂ ಹುರುಳಿಕಾಳು ಪೌಡ್ರ್ ಹೇಳ್ಕೊಟ್ಟಿದ್ದೀನಲ್ಲ,
ಅದನ್ನು ಮಾಡಿಕೊಂಡು ಈ ಥರ ಜುಣ್ಕನೂ ಮಾಡ್ಕೊಂಡು ರೊಟ್ಟಿ ಜೊತೆ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಓಕೆನಾ? ಥ್ಯಾಂಕ್ ಯು.